ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಅಲ್ಲಿ ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದಿ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ ಅವರೇ. ಎಸ್, ಮೊದಲ ಸ್ಟೋರಿ ನೋಡೋಣ. ಪ್ರಶಾಂತ್, ಸರಿಯಾಗಿ 1 ತಿಂಗಳಾದ ಮೇಲೆ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷರಾಗಿದ್ದಾರೆ. ವಿದೇಶದಲ್ಲೇ ಕೂತು 3 ನಿಮಿಷಗಳ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಮೇ 31ಕ್ಕೆ ಭಾರತಕ್ಕೆ ವಾಪಸ್ ಬರೋದಾಗಿ ಸಂಸದ ಹೇಳಿಕೆ ನೀಡಿದ್ದು 3 ನಿಮಿಷದ ವಿಡಿಯೋ ಬಿಡುಗಡೆ ಮಾಡಿ ಸಂದೇಶ ರವಾನಿಸಿದ್ದಾರೆ. ಆದ್ರೆ ಎಲ್ಲಿದ್ದೀನಿ ಅಂತ ಗುಟ್ಟು ಬಿಟ್ಕೊಟ್ಟಿಲ್ಲ ಎಂಪಿ ಪ್ರಜ್ವಲ್. ಮೇ 31ಕ್ಕೆ ಎಸ್ಐಟಿ ಎದುರು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನನ್ನ ತಂದೆ ತಾಯಿ, ನನ್ನ ತಾತ ಕುಮಾರಣ್ಣನಿಗೆ ಕ್ಷಮೆ ಕೋರ್ತೀನಿ. ರಾಜ್ಯದ ಜನತೆ, ಜೆಡಿಎಸ್ ಕಾರ್ಯಕರ್ತರಲ್ಲಿ ನಾನು ಕ್ಷಮೆ ಕೋರ್ತೀನಿ. ಏಪ್ರಿಲ್ 26ನೇ ತಾರೀಕು ಮತದಾನ ನಡೆಯಿತು. ಆವತ್ತು ಕೇಸ್ ದಾಖಲಾಗಿರಲಿಲ್ಲ. 26ರ ವಿದೇಶ ಪ್ರವಾಸ ಮೊದಲೇ ನಿಗದಿಯಾಗಿತ್ತು. ವಿದೇಶಕ್ಕೆ ಹೋಗಿ 3-4 ದಿನಗಳಾದ ಬಳಿಕ ಕೇಸ್ ಮಾಹಿತಿ ಗೊತ್ತಾಯಿತು ಅಂದಿದ್ದಾರೆ. ಈ 3 ನಿಮಿಷದಲ್ಲಿ ಪ್ರಜ್ವಲ್ ಏನೇನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. ಎಸ್ಐಟಿನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಮಾಹಿತಿ ದೊರಕಿದ ಮೇಲೆ ನಂತರ ಎಸ್ಐಟಿನೂ ಕೂಡ ಏನು ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಿತು. ಆ ಎಸ್ಐಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡೋಂಥ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂತ ಕೆಲಸ ಮಾಡುವಂಥದ್ದು ಇರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂತ ಕೆಲಸಗಳನ್ನ ಮಾಡಿಕೊಂಡ್ರು. ಹಾಗಾಗಿ ಇವನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗುವಂತ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನಾನೇ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು 10 ಗಂಟೆಗೆ ಎಸ್ಐಟಿ ಮುಖಾಂತರ ಎಸ್ಐಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ. ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರೋಂಥ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು ಎಸ್ಐಟಿ ಮುಂದೆ ಬರ್ತೀನಿ. ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆ ಎಳೆಯುವಂಥ ಕೆಲಸನ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ನೆಲ್ಲರನ್ನೂ ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಪ್ರಶಾಂತ್, 1 ತಿಂಗಳ ನಂತರ ಪ್ರಜ್ವಲ್ ರೇವಣ್ಣ ಹೊರಗೆ ಬಂದಿದ್ದಾರೆ, ಅಂದ್ರೆ ವಿಡಿಯೋ ಮೂಲಕ. ಇಸ್ ಇಟ್ ಬಿಕಾಸ್ ಇವಾಗ ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗೋ ಭಯ ಅಥವಾ ಮತ್ತೊಂದಿಂದಾನ? ನೋಡಿ, ವಿದೇಶಾಂಗ ಇಲಾಖೆ ಪಾಸ್ಪೋರ್ಟ್ ರದ್ದುಗೊಳಿಸ್ತೀವಿ ಅಂತಕ್ಕಂಥ ನೋಟಿಸನ್ನು ನೀಡಿತ್ತು. ಆ ಕಾರಣದಿಂದ ನನಗನ್ಸುತ್ತೆ ದೇವೇಗೌಡರು ಯಾವಾಗ ವಿಡಿಯೋ ಮಾಡಿದರು, ದೇವೇಗೌಡರ ವಿಡಿಯೋ ಯಾವಾಗ ಬಂತು, ಇಲ್ಲ ಪ್ರಜ್ವಲ್ ವಾಪಸ್ ಬಾ ಅಂತಕ್ಕಂಥದ್ದು ಕುಮಾರಸ್ವಾಮಿ ಹೇಳಲಿಕ್ಕೆ ತೊಡಗಿದ್ರು. ಅದರಲ್ಲೂ ದೇವೇಗೌಡರ ಒಂದು ಪತ್ರಿಕಾ ಹೇಳಿಕೆಯ ನಂತರ ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ಅನಿಸುತ್ತೆ ಪ್ರಜ್ವಲ್ ರೇವಣ್ಣ ಇವತ್ತಿಲ್ಲ ನಾಳೆ ವಾಪಸ್ ಬರ್ತಾರೆ. ಇನ್ನೊಂದಿತ್ತು, ದೇಶದ ಚುನಾವಣೆಗಳು ಮುಗಿದ ನಂತರ
ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರೆ. ಚುನಾವಣಾ ಪ್ರಚಾರ ಮುಗಿದ ನಂತರ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾ ಇದ್ದಾರೆ. 30ಕ್ಕೆ ಸಂಜೆ ಚುನಾವಣಾ ಪ್ರಚಾರ ಮುಗಿದೋಗುತ್ತೆ. 30ಕ್ಕೆ ಅವ್ರು ವಾಪಸ್ ಬಂದು 31ಕ್ಕೆ SITಯ ವಿಚಾರಣೆಗೆ ಹಾಜರಾಗ್ತೀನಿ ಅಂತಕ್ಕಂಥದ್ದನ್ನು ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಒಂದು ಒಳ್ಳೆ ಬೆಳವಣಿಗೆ ಇನ್ ದ ಸೆನ್ಸ್ ಅಟ್ಲೀಸ್ಟ್ ಒಂದು ತಿಂಗಳಾದರೂ ಕೂಡ ದೇವರವ್ರಿಗೆ ಸದ್ಬುದ್ಧಿ ಕೊಟ್ಟಿದ್ದಾನೆ, ಇಲ್ಲ ವಾಪಸ್ ಬಂದು ಇನ್ವೆಸ್ಟಿಗೇಷನನ್ನು ಜಾಯ್ನ್ ಆಗಬೇಕು ಅಂತಕ್ಕಂಥದ್ದು. ಇದರಲ್ಲಿ ಒಂದು ಕುತೂಹಲ ಇದೆ, ಪ್ರಜ್ವಲ್ ರೇವಣ್ಣ ಹಾಸನದಿಂದ ಗೆಲ್ತಾರ ಸೋಲ್ತಾರ ಅಂತಕ್ಕಂಥದ್ದು ಕೂಡ ಇದೇ ಅವಧಿಯಲ್ಲಿ ನಿರ್ಧಾರ ಆಗುತ್ತೆ. ಅಂದರೆ ಹೆಚ್ಚು ಕಡಿಮೆ ಈಗ ಎಲ್ರಿಗೂ ಗೊತ್ತು, ಅವ್ರು ಬಂದ ತಕ್ಷಣ ಬಂಧನ ಆಗುತ್ತೆ. ಬಂಧನ ಆದಮೇಲೆ ಪೊಲೀಸ್ ಕಸ್ಟಡಿ, ಜುಡಿಷಿಯಲ್ ಕಸ್ಟಡಿ ಮುಂದುವರಿಯುತ್ತೆ. ಎಷ್ಟು ದಿನ ಮುಂದುವರಿಯುತ್ತೆ ಕೋರ್ಟ್ಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಕಾಮನ್ ಸೆನ್ಸ್ ಹೇಳುತ್ತೆ ಬಂಧನ ಅಂತೂ ಆಗತ್ತೆ ಅಂತಕ್ಕಂಥದ್ದು. ಎಷ್ಟು ದಿನಗಳ ಕಾಲ ವಿಚಾರಣೆ ಮುಗಿಯುತ್ತೆ ಅನ್ನೋದರ ಮಧ್ಯೆ 4ನೇ ತಾರೀಕು ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಗೆಲ್ತಾರ ಸೋಲ್ತಾರ ಅಂತಕ್ಕಂಥದ್ದು ಕೂಡ ತೀರ್ಮಾನ ಆಗಲಿದೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಗೆಲುವು ಸೋಲು ಕೂಡ ಕೋರ್ಟ್ಗಳ ಮೇಲೆ ಪರಿಣಾಮ ಬೀರಲ್ಲ. ಈ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮತ್ತು ಸರ್ಕಾರಗಳ ಮೇಲೂ ಕೂಡ ಈಗ ಎಲ್ರಿಗೂ ಗೊತ್ತಿರೋ ಸಂಗತಿ, SIT ಇಸ್ ಗೈಡೆಡ್ ಬೈ ಗೌರ್ಮೆಂಟ್, ಇಸ್ ಗೈಡೆಡ್ ಬೈ ಪೊಲಿಟಿಷಿಯನ್ಸ್. ಮೇಲ್ನೋಟಕ್ಕೆ ನೋಡಿದರೆ ಗೊತ್ತಾಗುತ್ತೆ. ಹೀಗಾಗಿ ನನಗನ್ಸುತ್ತೆ ಅವ್ರು ಗೆಲ್ತಾರ ಸೋಲ್ತಾರ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. 4ರ ಫಲಿತಾಂಶ ಏನು ಬರುತ್ತೆ ಅಂತಕ್ಕಂಥದ್ದು ಕೂಡ ಈ ಪ್ರಕರಣದಲ್ಲಿ ಜನರ ಕುತೂಹಲ ಎಷ್ಟಿದೆ ಅಂತಕ್ಕಂಥದ್ದು ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ನಲ್ಲಿ ಏನಾಯಿತು ಅಂದರೆ, ಈ ರೀತಿಯ ವಿಡಿಯೋಗಳು ಹರಿದಾಡಿದಾಗ ಜನರಿಗೆ ಬೇಸರ ಆಯಿತು, ಏನು ನಡೀತಾ ಇದೆ ಇದು ಅಂತಕ್ಕಂಥದ್ದು. ಆದರೆ ಅದು ಅತಿಯಾಗಿ ಹರಿದಾಡ್ಲಿಕ್ಕೆ ತೊಡಗಿದಾಗ ಜನಕ್ಕೆ ಅದು ಬೇಸರ ಆಗುತ್ತೆ. ಏನೇನಂದರೆ ಇದೊಂದೇ ಪ್ರಕರಣನ ಏನು ಎತ್ತ ಈ ಪರಿ ಯಾಕೆ ಇದರ ಬಗ್ಗೆ ಅಂತಕ್ಕಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾ ಇರತಕ್ಕಂಥ ಸುದ್ದಿಗಳ ಮಧ್ಯೆ ವಿಚಾರಣೆ ಹೇಗೆ ನಡೆಯುತ್ತೆ, ಇನ್ವೆಸ್ಟಿಗೇಷನ್ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದರ ಬಗ್ಗೆ ಕೂಡ ಅತಿ ಹೆಚ್ಚು ಕುತೂಹಲ ಇದೆ ಅಂತ ಅನಿಸುತ್ತೆ. ಇದರ ಜೊತೆಗೆ ಈ 1 ತಿಂಗಳು ಹಗ್ಗ ಜಗ್ಗಾಟ ಮಾಡ್ದೇನೆ ಮೊದಲಿಗೆ ಕಾನೂನಿನ ಏನು ವಿಚಾರಣೆಗಳಿದೆ ಇದನ್ನೆಲ್ಲ ಎದುರಿಸಿದ್ರೆ ಇವಾಗಿನ ಸಿಚುವೇಶನ್ ತಂದುಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ. ಇಡೀ ಫ್ಯಾಮಿಲಿ ವಿಷಯಕ್ಕೆ ಬಂದಾಗ, ದೇವೇಗೌಡರ ವಿಷಯಕ್ಕೆ ಬಂದಾಗ, ಅವರ ಕಾರ್ಯಕರ್ತರ ವಿಷಯಕ್ಕೆ ಬಂದಾಗ ಇಲ್ಲ ಭಾವನ, ಅಂದರೆ ನನಗನ್ಸುತ್ತೆ ಅಂದರೆ ಈಗ ಇದು ನಾವು ಒಂದು ದೃಷ್ಟಿಯಿಂದ ನೋಡೋದು, ಪ್ರಜ್ವಲ್ ರೇವಣ್ಣ ದೃಷ್ಟಿಯಿಂದ ನೋಡಿ ಇದನ್ನು ಆಗ ಬಂದಿದ್ದರೆ ಇನ್ನಷ್ಟು ಹೆಚ್ಚು ಮುಜುಗರ ಆಗ್ತಿತ್ತು. ಓಕೆ, ನಾನು ಇದನ್ನು ಸಮರ್ಥಿಸ್ಕೊಳ್ತಾ ಇಲ್ಲ, ಬಟ್ ನೀವು ಇನ್ನೊಂದು ಬದಿಯಿಂದ ಕೂಡ ಎಲ್ಲವನ್ನ ನೋಡಬೇಕಾಗತ್ತೆ. ಆಗ ಯಾಕೆ ಬರಲಿಲ್ಲ ಅಂತಂದರೆ ಪ್ರಕರಣ ಡೈಲ್ಯೂಟ್ ಆಗಲಿ, ನಂತರ ಚರ್ಚೆ ಏನು ಚಾಲು ಆಯಿತು, ಹರಿದಾಡಿಸ್ತಾ ಇರೋರು ಯಾರು, ಅವ್ರ ಬಗ್ಗೆ ಯಾಕೆ ತನಿಖೆ ಆಗ್ತಾ ಇಲ್ಲ, ರೇವಣ್ಣನವರ ಬಂಧನ ತರಾತುರಿಯಲ್ಲಿ SIT ಮಾಡ್ತು, ದಟ್ ವಾಸ್ ಅ ಮಿಸ್ಟೇಕ್ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆ ಆಯಿತು. ಸೊ ಈ ಪ್ರಕರಣವನ್ನು ಡೈಲ್ಯೂಟ್ ಮಾಡಿ ಒಂದು ಲೀಗಲಿ, ಪೊಲಿಟಿಕಲಿ ನನಗನ್ಸುತ್ತೆ ಆಗ ಬಂದಿದ್ದರೆ, ಈಗ ನೋಡಿ ನಿನ್ನೆ ಮಧ್ಯಾಹ್ನದಿಂದ ಇಡೀ ರಾಷ್ಟ್ರೀಯ ಮಾಧ್ಯಮಗಳು ಇದೇ ಸುದ್ದಿಯನ್ನು ತೆಗೆದುಕೊಳ್ತಾ ಇವೆ. ಇದೇ ಸುದ್ದಿ ಇದೆ, ಪ್ರಜ್ವಲ್ ರೇವಣ್ಣದ ವಿಡಿಯೋ ಸುದ್ದಿ ಇದೆ. ಆಗ ಬಂದಿದ್ದರೆ ಇಡೀ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಚರ್ಚೆ ಆಗ್ತಾ ಇತ್ತೆ ಹೊರತು ಬೇರೆ ಚರ್ಚೆಗಳು ನಡೀತಾ ಇರಲಿಲ್ಲ. ಅದು ಕೂಡ ಬೇಗ ಬರದೇ ಇರೋದಕ್ಕೆ ಪ್ರಮುಖ ಕಾರಣ ಅಂತ ನನಗನ್ಸುತ್ತೆ. ಅಂದರೆ ನೋಡಿ, ಒಂದು ಪೊಲಿಟಿಕಲ್ ಫ್ಯಾಮಿಲಿ ಅಂದಮೇಲೆ ದೇ ವಿಲ್ ಥಿಂಕ್ ಪೊಲಿಟಿಕಲಿ ಆ್ಯಂಡ್ ಲೀಗಲಿ ಆಲ್ಸೋ. ಈಗ ಪ್ರಕರಣ ನಾನು ಡೈಲ್ಯೂಟ್ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ, ಆದರೆ ಜನರ ಕುತೂಹಲ ಕಡಿಮೆ ಆಗಿದೆ, ಅದಕ್ಕೆ ಡಿಮಿನಿಷ್ ಆಗ್ತಾ ಹೋಗುತ್ತೆ. ಈಗ ಅವ್ರು ತಪ್ಪು ಮಾಡಿದಾರೋ ಮಾಡಿಲ್ವೋ, SIT ಇದರದ್ದು ಹೇಗೆ ತನಿಖೆಯನ್ನು ನಡೆಸುತ್ತೆ, ಏನಾಗಿದೆ ಅಂತಕ್ಕಂಥದ್ದು ಪ್ರಾಯಶಃ ತನಿಖೆಯ ಭಾಗ ಅಂತ ಅನಿಸುತ್ತೆ. ಬಟ್ ಅವ್ರ ದೃಷ್ಟಿಯಿಂದ ಹಾಗೆ ಯೋಚನೆ ಮಾಡಿರಬಹುದು ಅಂತ ನನಗನ್ಸುತ್ತೆ. ಪೊಲಿಟಿಕಲಿ ಆ್ಯಂಡ್ ಲೀಗಲಿ ಬೇಗ ಬಂದು ಇನ್ವೆಸ್ಟಿಗೇಷನ್ ಜಾಯಿನ್ ಆಗಿದ್ರೆ, ಬಟ್ ಆಗಬೇಕು. ಒಟ್ಟು ನೀವು ಇದನ್ನು ನೋಡಿದಾಗ ತನಿಖೆಗೆ ಬೇಗ ಬಂದು ಜಾಯಿನ್ ಆಗಬೇಕು. ಆದರೆ ಪೊಲಿಟಿಕಲ್ ಫ್ಯಾಮಿಲಿ ನೋಡಿ ಅವ್ರನ್ನ ಹೊರಗೆ ಕಳಿಸ್ಬಿಟ್ರು, ವಿದೇಶಕ್ಕೆ ಹೊರಗೆ ಕಳಿಸ್ಬಿಟ್ರು. ಈಗ ಚುನಾವಣೆ ಮುಗಿದ ಮೇಲೆ ಬಂದು ಇನ್ವೆಸ್ಟಿಗೇಷನ್ ಜಾಯಿನ್ ಆಗ್ತೀನಿ ಅಂತಕ್ಕಂಥ ವಿಡಿಯೋ ಸಂದೇಶವನ್ನು ಕಳಿಸಿದ್ದಾರೆ. ನನಗನ್ಸುತ್ತೆ ಫ್ಯಾಮ್ಲಿಗೆ ಗೊತ್ತಾಗದೆ ವಿದೇಶದಲ್ಲಿ ಎಲ್ಲೋ ಇದ್ದರು ಅಂತಕ್ಕಂಥದ್ದನ್ನು ನಂಬೋದು ಕಷ್ಟ. ನಾನು ಡೇ 1 ಹೇಳ್ತಾ ಇದ್ದೀನಿ. ಆದರೆ ಈಗ ವಾಪಸ್ ಬಂದ ಮೇಲೆ ಏನೇನು ಪ್ರಕ್ರಿಯೆಗಳು ನಡೀತವೆ, ಏನೇನಾಗ್ತವೆ ಅಂತಕ್ಕಂಥದ್ದು ಕುತೂಹಲಕಾರಿ ವಿಷಯ. ಆದರೆ ಒಬ್ಬ ರಾಜಕಾರಣಿ, ಒಬ್ಬ ಜನಪ್ರತಿನಿಧಿಯ ವಿರುದ್ಧ ಇಷ್ಟೊಂದು ಹೀನಿಯಸ್ ಕ್ರೈಮ್ಸ್ಗಳು ಕರ್ನಾಟಕದಲ್ಲಿ ನನಗೆ ನೆನಪಿರುವ ಪ್ರಕಾರ ಯಾವತ್ತಿಗೂ ಕೂಡ ಇಲ್ಲ. ಭ್ರಷ್ಟಾಚಾರದ ಆರೋಪಗಳು ಬಂದಿವೆ, ಏನೋ ಕದ್ದು ನೋಡ್ತಾರೆ ವಿಧಾನಸೌಧದಲ್ಲಿ ಅಂತಕ್ಕಂಥ ಆರೋಪಗಳು ಬಂದಿವೆ.
ಯಾರ್ದೋ ಒಬ್ಬರ ಜೊತೆ ಈಗ ಅದು ಕನ್ಸೆನ್ಷುವಲ್ಲು ಅಲ್ಲೋ ಹೌದು ಅದು ತನಿಖೆಯ ಭಾಗ. ದೃಶ್ಯಗಳು ಬಿಡುಗಡೆ ಆಗಿವೆ, ಸಾಕಷ್ಟು ದೃಶ್ಯ. ಆದರೆ ದೀಸ್ ಆರ್ ಮಲ್ಟಿಪಲ್ ಈ ರೀತಿಯಾಗಿರ್ತಕ್ಕಂಥ ದೃಶ್ಯಗಳು, ಈ ರೀತಿ ಇದನ್ನು ಹೀನಿಯಸ್ ಆಗಿರ್ತಕ್ಕಂಥ ಕೃತ್ಯಗಳಲ್ಲಿ ಒಬ್ಬ ಸಂಸದ ಜನಪ್ರತಿನಿಧಿ ಭಾಗಿಯಾಗಿದ್ದ ಕೇಸ್ಗಳು ನನಗಂತೂ ನೆನಪಿಲ್ಲ. ಹೀಗಾಗಿ ಈ ಪ್ರಕರಣಗಳಲ್ಲಿ ಸಂತ್ರಸ್ತೆಯರು ಎಷ್ಟು ಸ್ಟ್ಯಾಂಡ್ ಔಟ್ ಆಗ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.